ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ನಾನು ಆರಾಮದೀನಿ ನೋಡ್ರಿ. ಬರೀ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ್ರಿ. ಇವಾಗ ನೋಡ್ರಿ ಟೈಮ್ ಆಗಲಿ 7 ಗಂಟೆ ಆತ್ರಿ. ಇವಾಗೆಲ್ಲ ಕೆಲಸ ಮುಗಿಸಿದೆ ನಾನು. ಅಡುಗೆನೂ ಸ್ವಲ್ಪ ಐತ್ರಿ. ಬಂದಮೇಲೆ ಸ್ವಲ್ಪ ಏನಾದರೂ ಬಿಸಿದು ಮಾಡ್ಬೇಕ್ರಿ. ಯಾಕಂದ್ರೆ ನಾಳೆ ರೋಜಾ ಇರ್ತೀವಲ್ರಿ. ಹಂಗಾಗಿ ರಾತ್ರಿನ ಸ್ವಲ್ಪ ಪಲ್ಯ ಅದನ್ನು ಮಾಡಿರ್ತೀನಿ ರೀ. ಮತ್ತು ಬೆಳಿಗ್ಗೆ ಜಲ್ದಿ ಎದ್ದು ರೊಟ್ಟಿ ಮಾಡ್ತೀನಂತ್ರಿ. ಸೊ ಹಾಗಾಗಿ ಈಗ ರೋಜಾ ಇರೋಕೆ ಮತ್ತು ನಾಳೆ ರೋಜಾ ಬಿಡೋಕ್ಕೂ ಸ್ವಲ್ಪ ಹಣ್ಣು ಆಮೇಲೆ ಖರ್ಜೂರ ಅದನ್ನು ತೊಗೊಂಬರಕ್ಕೆ ಹೋಗ್ಬೇಕ್ರಿ. ಇಲ್ಲಂದ್ರೆ ಏನು ಸಿಗೋದ ಇಲ್ಲರಿಪ್ಪ. ಈಗ ಹೋದ್ರೆ ನಾವು ಅಮ್ಮನ ಅಂಗಡಿಗೆ ಹೋಗ್ಬೇಕ್ರಿ, ಇಲ್ಲ APMCಗೆ ಹೋಗ್ಬೇಕು, ಇಲ್ಲ ಹುಬ್ಳಿಗೆ ಹೋಗ್ಬೇಕ್ರಿ. ಈಗ APMCಗೆ ಹೋದ್ರೂ 1 ಕಿಲೋ ಅರ್ಧ ಕಿಲೋ ಅಂತೂ ಕೊಡೋದಿಲ್ಲ ರೀ. ಅಲ್ಲಿ ತೊಗೊಂಡ್ರೆ 5 ಕಿಲೋ ಹಿಂಗೆ ತೊಗೋಬೇಕ್ರಿ ಅಲ್ಲಿ. ಹಾಗಾಗಿ ಬೇಡ ಅಂತಂದು ಹೇಳಿ ಈಗ ಅಮ್ಮನ ಅಂಗಡಿ ಕಡೆ ಹೋಗಿ ಸ್ವಲ್ಪ ಬಾಳೆಹಣ್ಣು ಖರ್ಜೂರ ಅವನ್ನೆಲ್ಲ ತೊಗೊಂಡು ಬರ್ತೀವಿ ರೀ. ಈಗ ರೀ ಏನು ಚಂದಪ್ಪ ಕಾಣ್ತ? ಇನ್ನೂ ಇಲ್ರಿ ಇಲ್ಲಿ. ಹೌದ್ರಿ. ಈಗ ಇಲ್ಲಂದ್ರೆ ನಾವು ಚಂದಪ್ಪ ಕಾಣಲಿಲ್ಲ ಅಂದ್ರೆ ಇದ್ರಲಿಂತ್ರ ನಾವು ಬರ್ತೈತಿ. ಅಲ್ಲಿ ಅನೌನ್ಸ್ ಮಾಡ್ತಾರೆ. ಅಂಜುಮನ್ ಕಮಿಟಿಲಿಂತ್ರ ಬರ್ತೈತಿ. ಆಮೇಲೆ ಅಲ್ಲಿ ಮುಸತಿ ಒಳಗೆ ಇದನ್ನು ಮಾಡ್ತಾರೆ ಅನೌನ್ಸ್. ಈಗ ನಾವು ಹೋಗಿ ಬರನ್ರಿ ತೊಳಗೆ. ಖಜೂರು, ಬಾಳೆಹಣ್ಣು, ಆಮೇಲೆ ಸ್ವಲ್ಪ ಬನ್ನು, ಹಾಲಿನ ಪ್ಯಾಕೆಟ್ ಅವ್ನು ತೊಗೊಂಡು ಬರನ್ರಿ. ತತ್ತಿ ಅಂತ ಅದಾವು, ಅಷ್ಟು ತೊಗೊಂಡು ಬರನ್ರಿ. ಅವೆಲ್ಲ ಇಲ್ಲೇ ತೊಗೋಬೋದು, ಇಲ್ಲೇನು ಸಿಗೋದ ಇಲ್ರಿಪ್ಪ. ಹೋದ್ರಿ ಈಗ ಅಲ್ಲೇ ಹೋಗ್ಬೇಕು. ಸಾನಿಯಾ ನೀ ಬರಲ್ಲ? ಇಲ್ಲೇ ಇರ್ತಿ? ಆಯ್ತು ತಮ್ಮ, ನಾನು ಇರ್ತಾವ ಬಿಡು. ಇರು, ನಾವು ಜಲ್ದಿ ಹೋಗಿ ಬರ್ತೀವಿ. ತೊಳಗದ ನೋಡ್ತಿ ಕರಿತೀವಿ. ಆಕಿಗೆ ಬಂದ್ರೆ ಕರ್ಕೊಂಡೋಗಿ, ಇಲ್ಲ ಅಂದ್ರೆ ಕರ್ಕೊಂಡು ಕುಂದ್ರಕ್ಕೆ. ನಾನು ಹೋಗನ್ರಿ. ಮಮ್ಮಿ ಏನೇನು ತೊಗೊಂಡು ಬಂದಿದ್ರಿ? ಹೋಗಿದ್ರಲ್ಲ ಕೆಳಗೆ? ಹೋಗಿ ಏನೇನು ಬರೋ ಮುಂದೆ ಆಟೋಗೆ ಬಂದ್ವಿ. ಈ ಬಾಳೆಹಣ್ಣು ತೊಗೊಂಡ್ಬಂದ್ವಿ. ಸ್ವಲ್ಪ ಕಾಯ್ದು ತಗೋರು ಬರ್ಬೇಕಾಗಿತ್ತಿಲ್ಲ. ಪಪ್ಪ ಒಂದಿಟ್ಟು ಹಣ್ಣು ಕೊಡ್ರಿಪ್ಪ ಅಂತಂದ್ರೆ ಅವ್ರು ಕೊಟ್ರೆ ಪಪ್ಪ ಅಂತೂ ಒಂದೋದಿಗ್ನ ಅದಕ್ಕೆಲ್ಲ ತಿಂದು ಮುಗಿಸ್ತಾರಂತೇನ. ಇದು ಕಲ್ಲಂಗಡಿ ತೊಗೊಂಡ್ಬಂದ್ವಿ. ಆಮೇಲೆ ಹಾಲು, ಮೊಸರು, ಖಜೂರು, ಮತ್ತೊಂದು ತುಪ್ಪದ ಡಬ್ಬಿ ತೊಗೊಂಬಂದೆ. ಏನೋ ಸ್ವೀಟ್ ಮಾಡಿದ್ರಂತೇಳಿ. ಇದು ಚಿಲ್ಲರ್ಲ ಅಂತ ಒಂದು ಪಾರ್ಲೆ ಬಿಸ್ಕಿಟ್ ಕೊಟ್ವು ಅಂಗಡ್ಯಾಗ. ಇದೊಂದು ಕಂಫರ್ಟ್ ತೊಗೊಂಬಂದೆ. ಅಷ್ಟ. ಮತ್ತು ಅವು ತೊಳಗಿನ ಮನ್ಯಾಗ ನಾವು ಇವು ಅಕ್ಕಿ ರೇಷನ್ ಅವ್ನು ತೊಗೊಂಬಂದ್ವಿ. ಮತ್ತೇನು ಅಷ್ಟ. ಹೌದಾ? ಅದು ತಗೋ. ನಾಳೆ ರೋಜಾಕಿರಾಕ ನೀರು ಇಟ್ಕೊಂತ ಈಗ ಜಳಕ ಮಾಡ್ತೀನಿ. ಜಳಕ ಮಾಡ್ರಿ. ನಾನು ಒಂದಿಟ್ಟು ತತ್ತಿ ಸಾರು ಅದನ್ನೆಲ್ಲ ಮಾಡಿ ಇಡ್ತೀನಿ. ಬೆಳಗ್ಗೆ ಜಲ್ದಿನೇ ಎದ್ದು ನಾ ಜಳಕ ಮಾಡಿ ರೊಟ್ಟಿ ಮಾಡ್ತೀನಿ. ಬಿಸಿ ರೊಟ್ಟಿ. ಚಪಾತಿ ಬೇಡವಾ, ಭಾಳ ಹೀಟ್ ಆಕತ್ತದ. ಸ್ವಲ್ಪ ರೊಟ್ಟಿ ಮಾಡ್ಬಿಟ್ನಂದ್ರೆ ದಪ್ಪನ ರುಚಿ ಹತ್ತವ. ಒಂದೊಂದು ರೊಟ್ಟಿ ತಿನ್ನಂದ್ರೆ ನಿಧಾನ ಆಕತ್ತ ಹೊಟ್ಟಾಗ. ರೊಟ್ಟಿ ಮಾಡ್ತಾವ. ಏನು ಚಪಾತಿ ಏನು ಬೇಡ. ತಗೋ. ನಾ 2 ಚಪಾತಿ ಮಾಡ್ಕೊಂತೇನೆ. ನನಗೆ ನಾ ರೊಟ್ಟಿ ಒಲ್ಯ ಮಾಡ್ಕೊಂಡಿ ಚಪಾತಿ. ಇದ್ನೇನು ಕೊಡ್ರಿ ಪಲಾವ್? ನಜಮಪ್ಪ ಮಮ್ಮಿ, ನಜಮಪ್ಪ ಒಬ್ಬಾಕಿನ ಮಾಡ್ತಾರಂತ ಸರಿ. ಅದಕ್ಕೆ ನಾನು ಜೋಡಿ ಮಾಡ್ತೇನೆ ಮಮ್ಮಿ. ಅಲ್ಲ ಮಕ್ಕಳು. ಈಗ ನೋಡ್ರಿ ಇಲ್ಲಿ ಖಾರ ಖಾಲಿ ಆಗಿತ್ರಿಪ್ಪ, ಒಣ ಖಾರ. ಹಾಗಾಗಿ ಅಮ್ಮ ಅಲ್ಲಿ ಒಬ್ರು ಹೇಳ್ತಾರೆ, ಫೋನ್ ಹಚ್ಚಿ ಅವ್ರು ತೊಗೊಂಬಂದು ಕೊಡ್ತಾರೆ. ಮನೆ ಮಠ ಎಷ್ಟು ಕೇಳಿದ್ರೆ ತೊಗೊಂಬಂದು ಕೊಡ್ತಾರೆ. ಆದ್ರೆ ಅವ್ರ ಖಾರ ತೊಗೊಂಬಂದು ಕೊಡೋದಂತೂ ಫುಲ್ ಮಸ್ತ್ ಇರ್ತೈತೆ ರೀ. ಮನೆಗೆ ಕುಟ್ಟಿಸಿರ್ತೀವಲ್ಲ ರೀ ನಾವು ಖಾರನ, ಒಣಮೆಣ್ಸಿಕಾಯಿ ತೊಗೊಂಬಂದು ಹಂಗೆ ಇರ್ತೈತೆ ರೀ. ಸೊ ಹಾಗಾಗಿ ಅವ್ರ ಕಡೆನೇ ತೊಗೊತೀವಿ ನಾವು. ಏನು ಮಿಕ್ಸ್ ಮಾಡಂಗಿಲ್ಲ ರೀ. ಅದ್ರ ಕಲರ್ ಏನು ಹಾಕಿರಲ್ಲ. ಒರಿಜಿನಲ್ ಖಾರ ರೀ ಇದು. ಟೇಸ್ಟ್ ಮಾತ್ರ ಸೂಪರ್ ಇರ್ತೈತೆ ರೀ. ಏನಾರ ಬಿಸಿ ಅನ್ನದೊಳಗೆ ನಾವು ಎಣ್ಣೆ ಖಾರ ಹಾಕೊಂಡು ಉಂಡ್ರೆ ಅಷ್ಟು ರುಚಿ ಇರ್ತೈತೆ ನೋಡ್ರಿ. ಅಷ್ಟು ಚಲೋ ಬರ್ತೈತೆ ರೀ. ಹಾಗಾಗಿ ಅಮ್ಮಗೆ ಹೇಳಿದ್ದೆ ನಾನು 1 ಕಿಲೋದು ಹೇಳಿದ್ದೆ ನಾನು. ಅವ್ರು ಅರ್ಧ ಕಿಲೋ ತೊಗೊಂಬಂದು ಕೊಟ್ಟಾರಂತ್ರಿ. ಮತ್ತು ನಾಳೆ ಅರ್ಧ ಕಿಲೋ ತೊಗೊಂಬರ್ತಾರಂತ್ರಿ. 270 ರೂಪಾಯಿ ಕಿಲೋ ರೀ ಇದು. ತೊಗೊಂಬಂದಿದ್ರೆ ಅದನ್ನ ತೊಗೊಂಬಂದು ಹಾಕೀನಿ ರೀ. ಈಗೇನು ಮಾಡ್ತೀನಪ್ಪ ಅಂದ್ರೆ ಇವು ಹಾಲು ತೊಗೊಂಬಂದ್ರಿ, ಹಾಲು ಬಿಸಿ ಮಾಡ್ತೀನಿ ರೀ. ಸುಮ್ಮನೆ ಏನೀಗ ರಾತ್ರಿ ಊಟಕ್ಕೆ? ರಾತ್ರಿ ಊಟಕ್ಕೆ ಈಗ ಅನ್ನ ಸಾರು ಐತ್ರಿ. ಒಂದು ತತ್ತಿ ಆಮ್ಲೆಟ್ ಹಾಕ್ತೀನಿ. ಈಗೇನು ತತ್ತಿ ಅದನ್ನೆಲ್ಲ ಮಾಡ್ತಾರಪ್ಪ ಈಗಲ್ಲ. ಮತ್ತು ತತ್ತಿ ಶೇರ್ವ ಅದನ್ನೆಲ್ಲ ಮಾಡ್ತಾರಲ್ಲ, ಅದ ಸೈಡಿಗೆ ಬೆಳಿಗ್ಗೆನೆ. ಅಂದ್ರೆ ಬೆಳಿಗ್ಗೆ ನೀವು ಅಡುಗೆ ಏನು ಮಾಡಂಗಿಲ್ಲ? ಈಗ ನೀವು ಊಟ ಮಾಡ್ರಿ. ಎಲ್ಲ ಬಾಂಡೆ ತಿಕ್ಕಿ ಎಲ್ಲ ಸ್ವಚ್ಛ ಮಾಡಿ ಮತ್ತೆ ನಾ ಅಡುಗೆ ಮಾಡ್ತೇನೆ. ಏನು ಮಾಡ್ದೆ ಅಂದ್ರೆ ತತ್ತಿ ಸಾರು ಮಾಡ್ತೇನೆ ರೀ. ತತ್ತಿ ಸಾರು ಮಾಡಿರ್ತೀನಿ. ಬೆಳಿಗ್ಗೆ ಜಲ್ದಿನೇ ಎದ್ದು ರೊಟ್ಟಿ ಮಾಡಿ ಅನ್ನಕ್ಕೆ ಇಡ್ತೀನಿ. ಸಿಟಿ ಒಳಗೆ ಅನ್ನ ಹಾಕತ್ತಿ, ಆಮೇಲೆ ರೊಟ್ಟಿ ಮಾಡ್ತೇನೆ. ಅದನ್ನ ಬೆಳಿಗ್ಗೆ ಮಾಡ್ತೀಯಾ? ಸಾರು ಮಾಡಿ ಅನ್ನೋದು ರೀ. ಓಕೆ. ನಾನು ಚಪಾತಿ ಮಾಡ್ಕೊಂತೀನಿ. ಈಗ ನೋಡ್ರಿ ಟೈಮ್ ಎಷ್ಟಾಗೈತ್ರಿಪ್ಪ ಅಂದ್ರೆ 9:30 ಆಗಾಗ ಬಂದೈತ್ರಿ. ಈಗ ಊಟ ಮಾಡಿ ಬಾಳೆಹಣ್ಣು ತೊಗೊಂಡು ಬಂದಿರಿ. ಅವ ಪೂರ್ತಿ ಹಣ್ಣಾಗಿದೆ ತೊಗೊಂಡು ಬಂದಿರಲ್ಲ. ಎಲ್ಲಿ ತಗೋ, ಬೆಳಿಗ್ಗೆ ತಿನ್ನಕ್ಕೆ ಬರ್ತೈತಿ ಎಲ್ಲ. ಎಲ್ಲ ಬೆಳಿಗ್ಗೆ ತಿಂದ್ಬಿಡ್ತೀಯ? ಬೆಳಿಗ್ಗೆ ಅಂದ್ರೆ ಮನುಷ್ಯಾಗ 2 ತಿಂದ್ರೆ ಅಷ್ಟು ಅದಾವು. ಈ ಕಡೆ ಸ್ವಲ್ಪ ಭಾಳ ಹಣ್ಣು ಅದಾವು, ಈ ಕಡೆ ಸ್ವಲ್ಪ ಗಟ್ಟಿ ಅದಾವು. ಒಂದು ಕಾಯಿ ತರಬೇಕು, ಒಂದೆಲ್ಲ ಹಣ್ಣಿದ್ದು ತರಬೇಕು. ಏನು ಆಮ್ಲೆಟ್ ಹಾಕ್ತಿ ಈಗ? ಹಾಕಿ.
ಸರ್ ಅನ್ನ ಬೇಕಾದ್ರೆ ಯಾಕೆ ಹೇಳಿ ಯಾಕೆ ಹೇಳಿ ಇವ ನೋಡ್ರಿ ಫ್ರೆಂಡ್ಸ್ ಊಟ ಅಂತ ಮಾಡಿದಾರಿಪ್ಪ. ಊಟ ಮಾಡಿ ಈಗ ಮಸಾಲೆ ಇದನ್ನು ಸ್ವಲ್ಪ ಹಾಕ್ಕೊಂಡು ಈಗ ಇಲ್ಲಿ ಸಾರು ಮಾಡಕತ್ತೀವಿ ನೋಡ್ರಿ. ಯಾಕಂದ್ರೆ ಎಲ್ಲ ಒಮ್ಮಕ್ಲಪ್ಪ ಅಂತಂದು ಹೇಳಿದ್ರೆ ಮತ್ತು ಟೈಮ್ ಸಾಲಂಗಿಲ್ಲ ರೀ. ಬೆಳಗ್ಗೆ ಒಂದ್ಸರ ಜಲ್ದಿನೇ ಎಚ್ಚರಾಕತ್ತಿ, ಒಂದ್ಸರ ಎಚ್ಚರ ಹಂಗಿಲ್ಲ ರೀ. ಸಾರು ಮಾಡಿಟ್ಟಿಪ್ಪ ಅಂತ ಹೇಳಿದ್ರೆ ರೊಟ್ಟಿ ಅನ್ನ ಒಂದು ಎಷ್ಟೋ ಸ್ವಲ್ಪ ತೆಗೆಂದ್ರೆ ಆಗ್ಬಿಡ್ತೈತೆ ರೀ. ಒಂದು ಸೈಡ್ ಅನ್ನಕ್ಕಿಟ್ಟು ಒಂದು ಸೈಡ್ ರೊಟ್ಟಿ ಮಾಡಿಬಿಟ್ಟು ಅಂದರೆ ಈಗ ಸಾರು ಮತ್ತು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ನಡಿತೈತೆ. ಅದಕ್ಕೆ ಈಗ ಸಾರು ಮಾಡಿ ಇಡಾಕತ್ತೀನಿ ರೀ ನಾನು. ಇದು ಕುದೀತೈತೆ ರೀ. ಮಸಾಲೆ ಎಲ್ಲ ಫಸ್ಟ್ ಎಣ್ಣೆ ಒಳಗೆ ಕುದಿಸ್ಕೊಬೇಕು ಇದನ್ನ. ಅಂದ್ರೆ ಯಾವುದೋ ಸಾರು ಆಗಲಿ, ನಾವು ತತ್ತಿ ಸಾರು ಆಗಲಿ, ಚಿಕನ್ ಸಾರು ಆಗಲಿ, ಮಟನ್ ಸಾರು ಆಗಲಿ, ಇವು ಏನು ಮಸಾಲೆ ಐಟಮ್ ಐತಲ್ಲ ರೀ, ಸ್ವಲ್ಪ ಎಣ್ಣೆ ಒಳಗೆ ಕುದಿಸಿದ್ರೆ ಅದು ಟೇಸ್ಟ್ ಆಗೋದ್ರಿ. ಹಾಗಾಗಿ ಇದು ಸ್ವಲ್ಪ ಈಗ ಕುದಿಯಕ್ಕೆ ಬಿಡ್ತೀನಿ ರೀ. ಕುದ್ದಾದ್ಮೇಲೆ ಇದಕ್ಕೆ ಇನ್ನೂ ಇದಕ್ಕೆ ಅರ್ಶಿನ ಪುಡಿ ಉಪ್ಪು ಹಾಕಿಲ್ಲ ರೀ, ಅವು ಎರಡನ್ನ ಹಾಕ್ತೀನಿ ರೀ. 3 hours later. ಇವ ನೋಡ್ರಿಪ್ಪ ಇಲ್ಲಿ ರಾತ್ರಿ ಟೈಮ್ ಈಗ 2:30 ಆತ್ರಿ. ಈಗ ಎದ್ದೀನಿ ನಾನು. ಅಲಾರಾಮ್ ಇಟ್ಟಿದ್ದೆನಲ್ಲ ರೀ, ಅಲಾರಾಮ್ ಕರೆಕ್ಟ್ ಆತ್ರಿ. ಈಗ ನಿನ್ನ ರಾತ್ರಿ ನಾವು ಸಾರು ಮಾಡಿ ಇಟ್ಟಿದ್ದೆ. ಈ ಲೋಕಲೋಗು ಒಂದು ಸೈಡ್ ಅನ್ನಕ್ಕೆ ಇಡ್ತೀನಿ ರೀ, ಒಂದು ಸೈಡ್ ರೊಟ್ಟಿ ಮಾಡ್ತೀನಿ. ರೊಟ್ಟಿ ಗಿಟ್ಟಿ ಎಲ್ಲ ಮಾಡಿದ್ಮೇಲೆ ಹುಡುಗರಿಗೆ ಬಸ್ತೀನಿ ರೀ, ಮುಕ್ಕೊಂಡಿರ್ರಿ ಅವ್ರನ್ನ. ಇವ ನೋಡ್ರಿ ನಾನು ಎಲ್ಲ ಗ್ಯಾಸ್ಕೆಟ್ ಎಲ್ಲ ಒರೆಸ್ಕೊಂಡು ಈಗ ಇಲ್ಲಿ ಕುಕ್ಕರ್ನಾಗ ಅನ್ನಕ್ಕೆ ಇಟ್ಟೀನಿ ರೀ. ಆಮೇಲೆ ಒಂದು ಸೈಡ್ ಈಗ ರೊಟ್ಟಿ ಮಾಡೋಕೆ ತವ ಇಟ್ಟೀನಿ ರೀ. ಇಲ್ಲಿ ನೋಡಿ ಈಗ ಜಿಗಿಟ್ ಹಾಕ್ಯಂದೀನಿ ರೀ ಹಿಟ್ಟಿಗೆ. 3 ಗಂಟೆಗೆ ನಜ್ಮಾನ ಎಬ್ಬಿಸ್ತಂತಂದು ಹೇಳ್ರಿ ಈಗಿಗೆ ಫೋನ್ ಹಚ್ತೀನಿ ರೀ 3 ಗಂಟೆಗೆ. ಈಗ ರೊಟ್ಟಿ ಮಾಡೋದಂತ್ರ ಆತ್ರಿಪ್ಪ ಈಗ. ಈಗ ನೋಡ್ರಿ ಒಂದು ಸೈಡ್ ಚಾಕ್ ಇಟ್ಟೀನಿ ರೀ. ಆಮೇಲೆ ಒಂದು ಸೈಡ್ ಪಲ್ಯ ಬಿಸಿ ಇಟ್ಟಿನಿ ರೀ, ತತ್ತಿ ಸಾರು ಮಾಡಿದ್ನಲ್ಲ ಅದನ್ನು. ಇದು ಬಿಸಿ ಆತಂದ್ರೆ ನೋಡ್ರಿ ಆಗಲೇ ತಮ್ಮನ ಎದ್ದರೆ ಇನ್ನೂ ಸಾನಿಯ ಮಕ್ಕೊಂದ. ನಮ್ಮ ಮನೆಯವರು ಎದ್ರೆ ನೀರು ಕಾದ್ರಿ ಅವು ತಡ್ರಿಪ್ಪ ಅವನ ನಜ್ಮಾ ಕೊಡ್ತೇನೆ ರೀ ನಾನು. ಯಾಕಂದ್ರೆ ನಜ್ಮಾ ಅಲ್ಲಿ ಒಲಿ ಹೊತ್ತಿಸಿ ಇಡ್ಬೇಕಂದ, ಬ್ಯಾಡ ತಡ್ವಿ ಇಲ್ಲೇ ಇಟ್ಕೊಡ್ತೀನಿ ಅಂದೆ ಆಕೆಗೆ. ಮಮ್ಮಿ ನೀ ಏನತಿ ನಜಮಾ ಅನ್ನತಿ ಫಸ್ಟ್, ಆಮೇಲೆ ನಜಮಪ್ಪ ಅನ್ನತಿ ನೀನೆ. ಇಲ್ಲಿ ನಿದ್ಗಣಾಗ ಏನೇನಂತೀರ ಕಾಲು ಬೆಂಕಿಗೆ ಅವ್ರಿ ಇವ. ತಡ್ರಿ ಆಕೆ ಹೊರಗೆ ಎದ್ದಾಳ ನೋಡೋಣ. ನೋಡ್ರಿ ರಾತ್ರಿ ಮಸ್ತ್ ಐತೆ ನೋಡ್ರಿ. ಸೈಲೆಂಟ್ ಐತೆ ನೋಡ್ರಿ. ಯಾರ್ಯಾರು ಎದ್ದಿಲ್ಲ, ಸೈಲೆಂಟ್ ಅಂದ್ರೆ ಸೈಲೆಂಟ್. ಈಗಂತೂ ನೋಡ್ರಿ ಮಮ್ಮಿ ಚಿರಾಗ್ ಹಚ್ಚಾತಾರ. ನಾನು ಈಗ ನಮಾಜ್ ಮಾಡಿದೆ. ಟೈಮ್ ನೋಡಿದ್ರೆ 4 ಗಂಟೆ 5 ನಿಮಿಷ ಆಗೈತಿ. ಮಮ್ಮಿ ಲಗು ಸೇರಿ ಮಾಡೋಣ ಬರ್ರಿ. ಪಪ್ಪ ಜಳಕ ಮಾಡಾತಾರ. ಹಾಂ ನಾನೇ ಎಲ್ಲ ಜಲ್ದಿನೇ ಅಡುಗೆ ಮಾಡಿ ಹೌದು. ಹೊರಗಿಂದ ಒಳಗಿಂದ ಎಲ್ಲ ಕಸ ಹೊಡೆದು ನೆಲ ಒರೆಸಿ ಜಳಕ ಮಾಡಿದ್ನಲ್ಲ, ಚಿರಾಕ್ ಹಚ್ಚ ಊಟ ಮಾಡಿರತ್ತಂತೆ ಚಿರ ಹಚ್ಚ ಹಾಕ್ತೇನೆ. ಬೆಕ್ಕು ಬಂದ್ಬಿಟ್ಟೈತ್ರಿ ಬೆಳಗ್ಗೆದ್ದ. ಹಾಲಾಗತೈತಮ್ಮ ಅದಕ್ಕೆ ಸ್ವಲ್ಪ ಹಾಕ. ಈಗ ತತ್ತಿ ಪಲ್ಯ ಅದೈತಿ ಅಂತದ. ಹಾಂ ಸಾಕ್ಬಿಡ. ಅರ್ಧ ಹೊರಗೆ ಚಲಿದಿ ನೋಡಿ ನೀ ಅಂತೂ. ನೀನು ಸುಮ್ಮನೆ ಕುಂದಿರ್ತೀನಿ ನೋಡಿಲ್ಲ, ಬಾಯಿ ಮುಚ್ಕೊಂಡೆ. ನಾ ಏನು ಮಾಡಿದೆ? ಸುಮ್ಮನೆ ಸಾಕು. ನನಗೇನು ಸುಮ್ಮನೆ ಸುಮ್ಮನೆ ಹಾಂ ರೀ. ಆತಿಲ್ಲ, ಟೈಮ್ 4 ಆಗಕ್ಕೆ ಬಂತೆ ಹಾಂ ಆತ್ರಿ ನೋಡ್ರಲ್ಲಿ. 4 ಆಗಕ್ಕೆ ಬಂತು, ಇನ್ನೂ ಆಗಿಲ್ಲ. ಈಗೇನು ಕುಕ್ಕರ್ ಅಂತ ಚಿಪ್ ನೋಡ್ಕೊಳತ್ತಿ ಅದನ್ನು. ಹ್ಞೂ ರೀ. ಎಲ್ಲ ಹೋಗೋದು ಈಗ ಸರಿ ಮಾಡಕ್ಕೆ ತಳಗೋಣ. ರೇಷ್ಮಾ ಅಪ್ಪ ಅದ ಇಲ್ಲೇ ಬರ್ರಿ ಅನ್ನಕದ ನಜ್ಮಾನ ತಳಗಳ ಅಲ್ಲೇ ಹೋಗೋಣ ನೋಡ್ರಿ. ಒಬ್ರಿಗೊಬ್ರು ಹೋಗಿ ಸ್ವಲ್ಪ ಹೆಚ್ಚಿಗೆ ಹೋಗತ್ತ ಊಟ. ಅಂದ್ರೆ ನೀ ಹೆಚ್ಚಿಗೆ ಊಟ ಮಾಡಕೊಂಟೇನ ಇಲ್ಲಿಗೆ? ಈಗೇನು ರೊಟ್ಟಿ ಮಾಡಿ, ಸಾರು ಮಾಡಿ, ಪಲ್ಯ ಮಾಡಿ. ಇದು ಚಿಕನ್ ಇದೆ. ಚಿಕನ್ ನಜ್ಮಾ ಕೊಟ್ಟಾಡ್ರಿ. ಪಲ್ಯ ಅದ. ತಗೋರಿ ಚಾಚಾ, ನೀವು ಪಲ್ಯ ಕೊಟ್ಟೋಡ್ರಿ. ಕಿರಿಸಲ್ ಪಲ್ಯ ಚಲೋ ಆಗ್ತವೆ. ಚಾಚಾ ಕೊಡ್ರಿ. ಹೇಳ ಸಾನಿಯಾ, ಸಾನಿಯಾ ಮತ್ತೆ ಮಕ್ಕಳು ಅದಲ್ಲಿ ಹೇಳ ಸಾನಿಯಾ, ಎದ್ದ ಮ್ಯಾಗ ಮತ್ತೆ ಮಕ್ಕೋಬಾರ್ದು. ಪಟ ಹೇಳ್ಬೇಕು, ಶೈರಿ ಮಾಡ್ಬೇಕು, ನಮಾಜ್ ಮಾಡ್ಬೇಕು. ಆಮ್ಯಾಗ ಐತಲ್ಲ ಮಕ್ಕೊಂಬೇಡ. ಮಕ್ಕೊಂತ ಎದ್ದ ಮ್ಯಾಗ ಒಂದು ವಿಡಿಯೋ ಮಾಡೋದೈತಿ. ಬೆಕ್ಕು ಮಕ್ಕೊಂಡಿದ್ದು ನೋಡ್ರಿ. ಖಾತೂನ್. ಶಾನೆ ಬೆಕ್ಕದ. ಏನು ಸುಮ್ಮನೆ ತಳಗೆ ಹೋದ ಕ್ಯಾನ್ಸಲ್ ಮಾಡಿದ್ವಿ. ಮತ್ತೆ ಇವನ್ನೆಲ್ಲ ತಗೊಂಡು ಹೋಗ್ಬೇಕಂದ್ರೆ ಮತ್ತೆ ಬೇಜಾರ. ಭಾರಿ ಮಕ್ಕಳು ಗೋದ್ ಹಂಗೆ ಮಾಡಿ, ಹಿಂಗೆ ಮಾಡಿ, ಖಾಲಿ ಅದು ಮ್ಯಾಗ ಮಾಡಿ. ಇದೇನ ತತ್ತಿ ಸಾರು, ಇದೇನ ಚಿಕನ್ ಸಾರು, ಇದೇನ ಕಿರಿಕ್ಸಾಲಿ ಪಲ್ಯ, ರೊಟ್ಟಿ. ಇಲ್ಲಿ ಬಿಸಿ ಬಿಸಿ ಜೋಳದ ರೊಟ್ಟಿ. ನೀ ರೊಟ್ಟಿ ಉಣ್ಣು, ಒಂದು ರೊಟ್ಟಿ ಉಣ್ಣು.
ಅಪ್ಪ ಸರಿ ಮಾಡಿದ್ರೆ ಹ್ಞೂ ನಜ್ಮ ನೀನ್ವ ಈಗ ಮಾಡತ್ತ ನೋಡ್ರಿ ಹಿರಮ್ ಮಾಡಿಲ್ಲನ ಮತ್ತು ಹಿರಮ್ ಮಾಡಿ ಮತ್ತೆ ಮಕ್ಕೊಂಡ್ಲ ಹೀರ ಮಾಡಿ ನಿಯತ್ ಹೇಳಿ ಮಕ್ಕೊಂಡ್ರಿ ಆಕಿ ಹೌದಾ ಏನು ಪೂರ ಮಾಡ್ತಾಳ ಆಕೆ ಏನು ಮತ್ತೆ ಮ್ಯಾಲೆ ಆರು ಮಾಡ್ತಾಳ ಪೂರ್ತಿ ಮಾಡ್ತಾಳೆ ಇವತ್ತಿನ ತೊಂಬರಿಗೆ ಹಾಂ ತೊಂಬರಂಬಿಡ ಅನ್ನ ದಂಡಿ ಹ್ಞೂ ಮತ್ತೆ ಅಷ್ಟನ ಯಾರಿಗ್ರಿ ಹಾಂ ಆತವ್ರು ತೊಂಬರ ಬಾಬಾರ್ ಸೊಸಿಗೆ ತೊಂಬರಂಬಿಡ್ರಿ ರೋಜಾ ಇರೋದು ಹೆಚ್ಚ ನಾವು ತೊಂಬರೋದು ಹೆಚ್ಚರಿ ನೂರ ಮದು ಬಂದರಿ ಈಗ ನಿಯಾಜ ಏನಪ್ಪ ಯಾರು ಅದಿರಿ ಈ ಯಾಸ್ಮೀನ್ 4 ಮಂದಿ ಇದ್ರನ ನಿಮ್ಮೊಬ್ಬ ಇಲ್ಲ ಹೇಳ್ರಿ ಅಲ್ಲಾಹುಮ್ಮ ಅಸುಮು ಗದ್ದಲಕ ಫಗಫಿರಲಿ ಮಾಕದ್ದ ಮತ್ತು ಒಮ ಆಕಿರತ್ತು ನೋಡ್ರಿ ಟೈಮಲ್ಲಿ 6 ಗಂಟೆ ಆಗಕ್ಕೆ ಬಂತ್ರಿ ನಾವು ನಮಾಜ್ ಮಾಡಿದ್ವಿ ರೀ ತಸ್ಬಿ ಓದಿದ್ವಿ ಖುರಾನ್ ಓದಿದ್ವಿ ಮತ್ತೀಗ ಇವ್ರು ಹೋಗಿ ಬಾಬಾ ಅದೆಲ್ಲ ಹೋಗ್ಯಾರ ನಮಾಜಿಗೆ ಅವ್ರು ಬರೋವ್ರಿಗೆ ಇಲ್ಲೇ ಕುಂದ್ರ ನಜ್ಮ ಬಾಬಾರ ಮನೇಲಿ ಹೋಗೋಣ ಅಂತ ಮ್ಯಾಲೆ ಹಿರಮ್ಮ ಮೊಕ್ಕಂದ್ಲ ಇಲ್ಲೇ ತಮ್ಮನೂ ಮೊಕ್ಕಂದ್ಲ ಬಂದರು ನಮಾಜ್ ಮಾಡಿ ಎಲ್ಲರೂ ಆಪ ಬಾಬಾ ನಿಯಾಜು ನೂರು ಇವರು ಬರ್ರಿ ಎಲ್ಲ ನಿಂತಿರಲ್ಲ ವಾಲೇಕುಮ್ ಅಸ್ಸಲಾಮ್ ಚಲೋ ಆತ್ರಿ ನಿಯಾಜ್ ನೋಡಲ್ಲ ಕಿಲ ಕಿಲ ಅನ್ನಕತ್ತ ನಿಯಾಜ್ ಫುಲ್ ಜೋರ್ ಹೋತ್ ಮತ್ತೆ ನೂರ ಮದ ವಾಲೇಕುಮ್ ಅಸ್ಸಲಾಮ್ ಯಾಸ್ಮಿನ ರೋಜಾ ಅದೆಯಾ ಯಾರ್ಯಾರು ಅದಿರುವ ನಾನು ನಮ್ಮ ಮಮ್ಮಿ ಹಾಂ ಮೂರು ಭಯ ನೀವು ಹೌದು ನಿಯಾಜ್ ಹೇಳಿದ್ದ ಬೆಳಿಗ್ಗೆ ಬಂದಿದ್ನಲ್ಲೇ ಹಂಗ ಯಾಕೆ ಎಷ್ಟೊತ್ತಿಗೆ ಎದ್ದದ ಮಮ್ಮಿ ಎದ್ದು ಮತ್ತೆ ಅಡುಗೆ ಮಾಡ್ಬೇಕು ಹೌದನ್ನ ಮಮ್ಮಿ ನಾ ರೋಜಾ ತೆಗಿದ್ಯಾ ಅಕ್ಕಿ ತಿನ್ನೋದು ರೋಜಾ ಮತ್ತೆ ತಿನ್ನೋದು ರೋಜಾ ಯಾವಾಗ ತೆಗಿತಾಳು ಯಾವಾಗ ಬಿಡ್ತಾಳು ಎಷ್ಟೊತ್ತಾಗ ತೆಗಿತಾಳು ಈಗ ಆತ್ರ ಹಾಕಿದ ಒಂದು ರೋಜಾ ಒಂದು ಆತು ರೋಜಾ ಮತ್ತೆ ಎರಡನೇ ಚಲೋ ಆಗೈತಿ ಈಗ ನೋಡ ನಾವು ಸಂಜೆ ಮುಂದೆ ಒಂದು ಆತ ಅಂದ್ರೆ ಹಾಕಿದ ಈಗಾಗಲೇ ಒಂದಾಗಿ ಮತ್ತೆ ಈಗ ಎರಡನೇದು ಕಂಟಿನ್ಯೂ ಮಕ ತಕೊಂಡಿ ನೀ ತಕೊಂಡಿ ಮಮ್ಮಿ ಇದನ್ನ ಮಾಡತ್ತಿ ಈಗ ಇದನ್ನ ಇವ್ ಸ್ವಲ್ಪ ಕಾಮಿಡಿ ವಿಡಿಯೋ ಮಾಡಕ್ ಬೇಕಾ ಅದಕ್ಕೆ ಇವನ್ನೆಲ್ಲ ಹೊಂದಿಸಿಡಕತ್ತೀವಿ ಶೂಟ್ ಮಾಡಕತ್ತಾರ ಅವ್ರು ಬೇಕಂತೀವ ಹಂಗಾಗಿ ಇವನ್ನೆಲ್ಲ ಡಬ್ಬಿ ಒಳಗೆ ಹಾಕಿ ಹಾಕ್ತೀವಿ ಸನಿ ಸರ್ ರಂಜಾನ್ಕೆ ಅಂತ ತೊಗೊಳ್ ಬರ್ತಾವೆ ಎಲ್ಲ ಅದಾವ ಅದಿಲ್ಲ ಸರಾಗಿರ ಎಲ್ಲ ನೋಡಿ ಮನೆ ಕುಕ್ಕ ಕೊಟ್ಟಿದ್ರಲ್ಲ ಬಳಿ ಸಣ್ಣಪ್ಪ ಕೊಟ್ಟಿದ್ರಲ್ಲ ಅವು ಅದಾವ ಇದು ಐತಿ ಸೊಂಟದ ಪಟ್ಟೆ ಐತಿ ಆಮೇಲೆ ತಮ್ಮನ್ನ ಕೊಡ್ಸಿದ್ರ ಸರ ಅದೈತಿ ಅದಿಲ್ಲ ಇದು ಯಾವಾಗ ತೊಗೊಂಡಿದ್ವಿ ಮಮ್ಮಿ 3 ವರ್ಷ ಆತು ನೋಡಿ ಇದನ್ನ ತೊಗೊಂಡು ಸಿದ್ದಪ್ಪನ ಜಾತ್ರೆಯಾಗ ಇವತ್ತು ಒಂದು ಸತನೂ ಹಾಕೊಂಡಿಲ್ಲ ನೀನು ಹಾಕೊಂಡಿಲ್ಲ ಹಾಕೊಂಡೆ ನಾನು ನಶೆ ಹೊಂಟೀನಿ ನೋಡಿ ಹಾಕೊಂಡಿದ್ದು ನಾನು ಹೌದೇನ ಚಲೋ ಆದ್ಬಿಡು क्या करी मैं उसे हाँ बुबुस कर रही आंगदुलारी क्या किनका हो पापा तेरा क्या हुआ गुम्बी तेरा क्या माँ हुआ साबुन लगा रही क्या उसे अಯ್ಯೋ ಪಾಪ ಹಂಗ್ಯಾಗ ರಗಡ್ತ ಕ್ಯಾ ಹಾಂ ಟ್ರೇಂಜರ್ ಅದಕ್ಕೆ